ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಘನಘೋರ ಘಟನೆ ನಡೆದು ಹೋಗಿದೆ. ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ಮಂದಿ ಸಜೀವ ದಹನ ಆಗಿರುವಂಥ ಘಟನೆ ನಡೆದಿದೆ. ಇದು ಉತ್ತರ ಪ್ರದೇಶದ ಲಕ್ನೋದ ಅಲಿಗಂಜ್ ಪ್ರದೇಶದಲ್ಲಿರುವಂತಹ ಕೋಚಿಂಗ್ ಹಾಗೂ ಗೇಮಿಂಗ್ ಸೆಂಟರ್ನಲ್ಲಿ ಸಂಭವಿಸಿದಂತಹ ಭೀಕರ ಅಗ್ನಿ ಅವಘಡ. ಒಂದು ಸಲ ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ, ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಎಷ್ಟು ಜನ ಇರ್ತಾರೆ, ಅಲ್ಲಿ ಕಲಿಕಾ ಸ್ಟೂಡೆಂಟ್ಸ್ಗಳು ಬಂದಿರ್ತಾರೆ, ಮತ್ತು ಅಲ್ಲಿ ಗೇಮಿಂಗ್ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಕೂಡ ನಡೀತಾ ಇರ್ತವೆ. ಹಾಗಾಗಿ ಆ ಸಂದರ್ಭದಲ್ಲಿ ಕನಿಷ್ಠ 15 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಕಿಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಯತ್ನ ಮಾಡಿದಂಥ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೆಲವರು ಇನ್ನೂ ಕೂಡ ಕಟ್ಟಡದ ಒಳಗಡೆ ಸಿಲುಕಿರುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇದು ಬಹುಮಹಡಿ ಕಟ್ಟಡದ 3ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲೇ ಕೋಚಿಂಗ್ ಕೇಂದ್ರಕ್ಕೆ ಆ ಬೆಂಕಿ ವ್ಯಾಪಿಸ್ಕೊಳ್ತದೆ. ಮತ್ತೊಂದು ಕಡೆ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಟ್ಟಡದ ಒಳಗಡೆ ಇದ್ದರು ಅನ್ನುವಂತಹ ಮಾಹಿತಿ ಇದೆ. ಬೆಂಕಿ ಮತ್ತು ದಟ್ಟ ಹೊಗೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗದೆ ಕೆಲ ವಿದ್ಯಾರ್ಥಿಗಳು 2ನೇ ಮಹಡಿಯಿಂದ ಹಾರಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಯತ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಸಹಜವಾಗಿ ಅಲ್ಲಿ ವೆಂಟಿಲೇಟರ್ ಪ್ರಾಬ್ಲಮ್ ಇರ್ತದೆ, ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ಗಳಿರ್ತದೆ, ಜೊತೆಗೆ ಒಳಗಡೆ ಅಲ್ಲಿ ಗಾಳಿನೇ ಬರಲ್ಲ, ಅಷ್ಟರ ಮಟ್ಟಿಗೆ ಬಿಲ್ಡಿಂಗನ್ನು ಕಟ್ಟಿರ್ತಾರೆ. ಮತ್ತು ಶಾರ್ಟ್ ಸರ್ಕ್ಯೂಟು ಆಗಿರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅದಾದಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಗಳಿದ್ದಂಥ ಸಂದರ್ಭದಲ್ಲಿ ಏರು ಬರಲಿಕ್ಕೆ ಅವಕಾಶವೇ ಇರಲ್ಲ. ಸುತ್ತಲೂ ಎಲ್ಲ ಕವರ್ ಆಗಿರ್ತದೆ, ಒಳಗಡೆ AC ಇರ್ತದೆ. ಹಾಗಾಗಿ ಇಂಥ ಕಟ್ಟಡಗಳಿಗೆ ಸಹಜವಾಗಿ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಕಟ್ಟಡಗಳಿಗೆ ವ್ಯಾಪಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗಿರ್ತದೆ. ನೋಡಿ, ನಮ್ಮ ಬೆಂಗಳೂರಿನ ಈ ಚಿಕ್ಕಪೇಟೆಯಲ್ಲಿ ಇಂಥ ಘಟನೆಗಳು ಪದೇ ಪದೇ ಯಾಕೆ ನಡೀತಾ ಇದೆ ಅಂದಾಗ, ಇಕ್ಕಟ್ಟಿನ ಪ್ರದೇಶ ಅದು. ಇಕ್ಕಟ್ಟಿನ ಪ್ರದೇಶದಲ್ಲಿ ಬಹುಮಹಡಿಗಳಿರ್ತದೆ. ಅಲ್ಲಿ ಒಳಗಡೆ ರಸ್ತೆಯಲ್ಲಿ ಹೋದ್ರೇ ಉಸಿರು ಕಟ್ಟಿದಂಗೆ ಆಗ್ತಾ ಇರ್ತದೆ, ಹೋದವರಿಗೆ ಅದು ಅನುಭವ ಆಗಿರ್ತದೆ. ಮತ್ತು ಅಲ್ಲಿ ಬೆಂಕಿಯೆಲ್ಲ ಹೊತ್ಕೊಂಡ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೆ ಭಾಳ ಬೇಗ ಹೊತ್ಕೊಂಡು ಬಿಡ್ತದೆ. ಇಲ್ಲೂ ಕೂಡ ಅದೇ ಥರ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಕ್ಕಟ್ಟಿನ ಪ್ರದೇಶ ಅದು, ಇಕ್ಕಟ್ಟಾದಂಥ ಮೆಟ್ಲುಗಳು, ಸರಿಯಾದಂಥ ತುರ್ತು ನಿರ್ಗಮನ ವ್ಯವಸ್ಥೆ ಇಲ್ಲ. ನೋಡಿ, ಈ ಬೆಂಕಿ ನಂದಿಸುವ ಉಪಕರಣಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಈ ರೀತಿಯಾದಂಥ ಕೋಚಿಂಗ್ ಸೆಂಟ್ರ್ ಇರ್ಬೋದು, ಅಥವಾ ಆಸ್ಪತ್ರೆ, ಹೋಟೆಲ್ಗಳು ಮತ್ತು ಮಳಿಗೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಇಟ್ಕೊಳ್ಬೇಕಾಗ್ತದೆ. ಈ ಬೆಂಕಿ ನಂದಿಸುವಂತಹ ಸಾಧನಗಳನ್ನು ಇಟ್ಕೊಳ್ದೇ ಇದ್ದರೆ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ. ನೋಡಿ, ನೀವೀಗ ಶಾರ್ಟ್ ಸರ್ಕ್ಯೂಟ್ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿಯಾದ ಸಮಯದಲ್ಲಿ ಅದನ್ನು ಬಳಕೆ ಮಾಡಿಕೊಂಡ್ರೆ ದೊಡ್ಡ ಅನಾಹುತ ತಪ್ಪದಂಗೆ ಆಗ್ತದೆ. ನೀವು ಬೆಂಕಿ ಹೊತ್ಕೊಂಡು ಅದಾದಮೇಲೆ ಆ ಗಡಿಬಿಡಿಯಲ್ಲಿ ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿ ಅವರು ಇಲ್ಲಿಗೆ ಬಂದು ಬೆಂಕಿ ನಂದಿಸುವಾಗ ಅರ್ಧಕ್ಕರ್ಧ ಸುಟ್ಟೋಗಿರ್ತದೆ, ಸಾಕಷ್ಟು ಜೀವಗಳು ಹೋಗಿರ್ತವೆ. ಹಾಗಾಗಿ ಈ ಬೆಂಕಿ ನಂದಿಸುವ ಸಾಧನಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಇಟ್ಕೊಳ್ಳೇಬೇಕಾಗ್ತದೆ. ಜೊತೆಗೆ ಅದನ್ನು ಯಾವ ರೀತಿಯಾಗಿ ಆಪ್ರೇಟ್ ಮಾಡಬೇಕು, ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಇರಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಅಂಗಡಿಗಳಲ್ಲಿ, ಇಂಥ ಕೋಚಿಂಗ್ ಸೆಂಟರ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ತರಬೇತಿ ಕೊಡುವ ಅನಿವಾರ್ಯತೆ ಕೂಡ ಈಗ ಎದುರಾಗಿದೆ. ಯಾಕಂದರೆ ಸಾಕಷ್ಟು ದೇಶದಾದ್ಯಂತ ಬೆಂಕಿ ಹೊತ್ಕೊಳ್ತಾ ಇರುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. जनरेटर में पानी